ಮುಸ್ಲಿಮರಿಗೆ ಅನ್ಯಾಯ ಆಗ್ತಿದೆ, ಮೊದಲು ಸರಿ ಮಾಡಿ ಸಾರ್. ಮುಸ್ಲಿಮರಿಗೆ ಮನೆ ಕೊಡಿಸಲು ನಾ ಮುಂದು ತಾ ಮುಂದು, ಫಲಾನುಭವಿಗಳ ಪಾಲಿನ ಹಣವೂ ಸರ್ಕಾರದಿಂದ ಸಂದಾಯ. ಮುಸ್ಲಿಮರಿಗೆ ಅನ್ಯಾಯ ಆಗ್ತಿದೆ, ಮೊದಲು ಸರಿ ಮಾಡಿ ಸಾರ್. ಮುಸ್ಲಿಮರಿಗೆ ಮನೆ ಕೊಡಿಸೋಕೆ ನಾ ಮುಂದು ತಾ ಮುಂದು, ಫಲಾನುಭವಿಗಳ ಪಾಲಿನ ಹಣವೂ ಸರ್ಕಾರದಿಂದ ಸಂದಾಯ. ಶಿಡ್ಲಘಟ್ಟ ಕ್ಷೇತ್ರದ ಮುಸ್ಲಿಮರಿಗೆ ಅನ್ಯಾಯವಾಗಿದೆ. ಸದನದಲ್ಲಿ ಧ್ವನಿ ಎತ್ತಿದಂತಹ ಜೆಡಿಎಸ್ ಶಾಸಕ ರವಿಕುಮಾರ್, ವಸತಿ ಇಲಾಖೆಯಿಂದ ವಸತಿ ರಹಿತರಿಗೆ ಮನೆ ಸಿಕ್ಕಿಲ್ಲ. ಸುಮಾರು 75 ಮನೆ ಬೇರೆ ಯಾರಿಗೋ ಕೊಡಲಾಗಿದೆ. ಶಿಡ್ಲಘಟ್ಟದಲ್ಲಿ ಮುಸ್ಲಿಮರಿಗೆ ತುಂಬಾ ಅನ್ಯಾಯವಾಗ್ತಿದೆ. ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಜೆಡಿಎಸ್ ಶಾಸಕ ಮನವಿ ಮಾಡಿರುವಂತದ್ದು. ಶಾಸಕ ರವಿಕುಮಾರ್ ಪ್ರಶ್ನೆಗೆ ಸಚಿವ ಜಹಮೀರ್ ಉತ್ತರ ಕೊಟ್ಟಿದ್ದಾರೆ. ಒಂದು ಮನೆ ನಿರ್ಮಾಣ ಮಾಡಲು 7 ಲಕ್ಷ ರೂಪಾಯಿ ಬೇಕು. ಫಲಾನುಭವಿಗಳು ಕೂಡ 4.5 ಲಕ್ಷ ಕೊಡಬೇಕು. ಅಷ್ಟು ಹಣ ಕೊಡಲು ಆಗಲ್ಲ ಅಂತ ಸಿಎಂಗೆ ತಿಳಿಸಿದ್ದೇನೆ. ಜನ ಬೀದಿಯಲ್ಲಿ ವಾಸ ಮಾಡುತ್ತಿದ್ದಾರೆಂದು ಹೇಳಿದ್ದೇವೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ 4 ಲಕ್ಷ ಕೊಡಲಾಗ್ತಿದೆ. ಶಿಡ್ಲಘಟ್ಟಕ್ಕೆ ಸುಮಾರು 500 ಮನೆಗಳನ್ನು ನೀಡಿದ್ದೇವೆ. 75 ಮನೆ ಶಾಸಕರ ವಿವೇಚನೆಯಿಂದ ನೀಡುವುದಾಗಿದೆ. ಈ ಸಂಬಂಧ ಚರ್ಚಿಸೋದಕ್ಕೆ ನಾಳೆ ಸಭೆಯೂ ಕರೆಯಲಾಗಿದೆ ಅಂದಿದ್ದಾರೆ. ಸಭೆಗೆ ಬನ್ನಿ, ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸೋಣ ಅಂದಿದ್ದಾರೆ. ಮುಸ್ಲಿಂ ಸಮುದಾಯದವರಿಗೆ ತೊಂದರೆ ಆಗಿದೆ. ನೀವು ನಮ್ ಮಾತಾಡಕ್ಕೆ 10 ನಿಮಿಷ ಅವಕಾಶ ಕೊಡಬೇಕು. ಇಲ್ಲ, ಅದಕ್ಕೆ ಪ್ರಶ್ನೋತ್ತರ ಇಲ್ಲಿ ಮಾತಾಡುವಂತ ವಿಚಾರ. ನಿಮ್ಮ ಪ್ರಶ್ನೆ ಕೇಳಿ. ಈಗ ಪ್ರಶ್ನೆನ ಮಾನ್ಯ ಅಧ್ಯಕ್ಷರೇ ಹೇಳಿದ್ರಲ್ಲ, ಪ್ರಶ್ನೆ ಮನೆ ಆಗ್ಬೇಕಂತ ಹೇಳಿ. ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಓಕೆ, ಅದಕ್ಕೆ ನ್ಯಾಯ ಕೊಡಿಸ್ತಕ್ಕಂತ ಕೆಲಸ ತಾವು ಅಧ್ಯಕ್ಷರು ಮತ್ತು ಸಚಿವರು ಮಾಡಬೇಕು. ಆಯ್ತು, ನಾವಿಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ. ದಯವಿಟ್ಟು ಸಭಾ ಸಚಿವರು ಮತ್ತೆ ಉತ್ತರ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಶಿಲ್ಘಟ್ಟ ಕ್ಷೇತ್ರದಲ್ಲಿ 2017-18 2017 500 ಮನೆ ಕೊಟ್ಟಿದ್ವಿ. 2018 612 ಮನೆ ಕೊಟ್ಟಿದ್ವಿ. ಒಟ್ಟಾಗಿ 1112 ಮನೆಗಳು 17-18 ಸ್ಯಾಂಕ್ಷನ್ ಆಯಿತು. ಮನೆಗಳು ಅನ್ಕಂಪ್ಲೀಟ್ ಆಗಲಿಲ್ಲ. ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ, ಒಂದು ಮನೆ ಕೊಡಬೇಕಾದ್ರೆ ನಾನು ಭಾಳ ಸತಿ ಇದು ಹೇಳಿದ್ದೀನಿ. ನಾನು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೇಂದ್ರದಿಂದ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅಂದರೆ ಆವ್ರೇಜ್ ತೊಗೊಂಡ್ರೆ 3 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಆ ಕೊಡೋಕ್ಕೆ ಸಾಧ್ಯ ಆಗ್ತಲ್ಲ ಕಾರಣಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು ಪೆಂಡಿಂಗ್ ಇತ್ತು. ನಾನು ಮಂತ್ರಿ ಆದಮೇಲೆ, ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿ, ಇಲ್ಲ ಸರ್, ಬೆನಿಫಿಷರಿ 4 ಲಕ್ಷ ಕೊಡೋಕ್ಕೆ 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ, ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಕ್ಕೆ ಮನೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆ 2025 ಮಾರ್ಚಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿಯಲ್ಲಿ 20ನೇ ತಾರೀಕಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ವಿ. ಆಲ್ರೆಡಿ ಇವ್ರನ್ನ 500 ಮನೆಗಳು ಕೊಟ್ಟಿದ್ದೀವಿ. ಇನ್ನು 2012 ಮನೆಗಳು 3ನೇ ಹಂತದಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಯಾವುದೋ 70 ಮನೆಗಳು ಯಾವುದೋ ಬೇರೆಯವ್ರಿಗೆ ಹೋಗಿದೆ ಅಂತ ತಾವು ಹೇಳ್ತಿರಲ್ಲ, ಅದು ನಾವು ಸೆಲೆಕ್ಷನ್ ಮಾಡಲ್ಲ. ಅದು MLAಗಳು ಮುಂಚೆನೇ ಸೆಲೆಕ್ಷನ್ ಆಗಿರೋದು. ನೀವು ನಾಳೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೀನಿ. ತಾವು ನನ್ನ ಜೊತೆ ಮಾತಾಡಿದ್ದೀರಾ. ನಾಳೆ ಬನ್ನಿ. ನಾಳೆ ರಾಜೀವ್ ಗಾಂಧಿ ಅವ್ರಿಗೂ ಕರ್ಸಿದ್ದೀನಿ, ಸ್ಲಮ್ ಬೋರ್ಡ್ಗೂ ಕರ್ಸಿದ್ದೀನಿ. ನೀವು ಕೂತ್ಕೊಂಡು ಮಾತ್ರ ಹಂಗೇನಾದ್ರು ತಪ್ಪಾಗಿದ್ರೆ ಅದು ಸರಿ ಮಾಡಿಕೊಡ್ತೀನಿ.